ಹಲೋ ಮೇಡಮ್, ಏನ್ ಈ ಕಡೆ ಆಕ್ಸಿಡೆಂಟ್ ಜಾಗದಲ್ಲಿ ಏನಾದ್ರೂ ಬೀಳ್ಸ್ಕೊಂಡ್ರ? ಇಲ್ಲ, ಮನೆಗೆ ಹೋಗ್ತಿದ್ದೀನಿ. ಮನೆ ಕೂತ್ಕೊಳ್ಳಿ, ಡ್ರಾಪ್ ಕೊಡ್ತೀನಿ. ಇಲ್ಲ, ನಂಗೆ ನಡೀತಾ ಅಭ್ಯಾಸ ಇದೆ. ಮೇಡಮ್ 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 ನೋಡಿ ನೋಡಿ, ಹೆಂಗಸರು ಯಾವಾಗಲೂ ಒಂಟಿಯಾಗಿ ಓಡಾಡಬಾರ್ದು, ಯಾರಾದ್ರೂ ಜೊತೆಯಲ್ಲಿ ಇರ್ಲೇಬೇಕು. ನಿಮ್ ಮದ್ವೆ ಆಗಿಲ್ಲ ತಾನೆ? ತಾಳಿ ಅಂತ ಕಾಣ್ತಾ ಇಲ್ಲ ಅಂತ ಮದ್ವೆ ಆಗಿಲ್ಲ ಅಂತ ಕಾಣುತ್ತೆ. ನೋಡಿ, ನಿಮ್ಮಂತ ಲಕ್ಷವಾರ ಜೊತೆಯಲ್ಲಿ ಒಬ್ಬ ಲವರು ಅಲ್ಲ ಅಲ್ಲ ಒಬ್ಬ ಬಾಯ್ ಫ್ರೆಂಡ್ ಆದ್ರೂ ಇರ್ಲೇಬೇಕು. ಅವ್ರು ಎಲ್ಲಿ ಬೇಕಾದ್ರೂ ಧೈರ್ಯವಾಗಿ ಓಡಾಡ್ಕೋಬಹುದು. ನೋಡಿ, ನೀವಂತ ಬಾಯ್ ಫ್ರೆಂಡ್ ಅಲ್ಲ, ನಿಮ್ಗೆ ಯಾಕೆ ಬರ್ತಿದ್ದೀರಾ? ಮೇಡಮ್ ಮೇಡಮ್, ಇಂಪಾರ್ಟೆಂಟ್ ವಿಷಯ ಇದೆ, ಪ್ಲೀಸ್. ನೋಡಿ, ನೀವು ನನ್ನ ಅದೃಷ್ಟ ದೇವತೆ ಮೇಡಮ್. ಮೊದಲನೇ ಸಲ ದರ್ಶನ ಕೊಟ್ರಿ, ಕೆಲಸ ಸಿಕ್ಬಿಟ್ಟು. ಈಗ ಎರಡನೇ ಸಲ ದರ್ಶನ ಇದ್ದೀರಾ, ಯಾವ ಅದೃಷ್ಟ ಕಾದಿದೆಯಾ ಯಾರಿಗ್ ಗೊತ್ತು. ನೋಡಿ, ನಮ್ಮ ಮನೆ ಬಂತು, ಬರ್ತೀನಿ. ಎಲ್ಲಿ ನಿಮ್ಮ ಮನೆ? ಅದೇ. ನಿಜವಾಗ್ಲು ಐ ಆಮ್ ಅ ವೆರಿ ವೆರಿ ಲಕ್ಕಿ ಮ್ಯಾನ್. ಯಾಕೆ? ನಿಮ್ ಮನೇನು ನೋಡ್ದಂಗಾಯ್ತು, ನಿಮ್ ಮನಸ್ಸು ಅರ್ಥ ಮಾಡ್ಕೊಂಡಾಗಾಯ್ತು. ಮನ್ಸ? ಏನ್ ಅರ್ಥ ಮಾಡ್ಕೊಂಡ್ರಿ? ತುಂಬಾ ಒಳ್ಳೆಯವರು ಅಂತ. ನೀವು ಈ ಊರಿಬ್ರು ಅಂತ ಕಾಣುತ್ತೆ. ಗೊತ್ತಿಲ್ಲ ಯಾರಿದಾರ ಇಲ್ಲಿ? ಈಗ 1 ಗಂಟೆ ಮುಂಚೆ ಯಾರು ಇರ್ಲಿಲ್ಲ, ಈಗ ಇಬ್ರಿದ್ದಾರೆ. ಯಾರು? ಜಮೀನ್ದಾರ್ ಮನೆ ವರಲಕ್ಷ್ಮಿ ಅಮ್ಮ ಅವರು, ಮತ್ತೆ ನೀವು. ಒಂದ್ ಸಣ್ಣ ಪ್ರಶ್ನೆ, ನಿಮ್ಮ ಹೆಸರು? ರಾಧಾ. ರಾಧಾನಾ? ಅಯ್ಯಯ್ಯಯ್ಯೋ, ಹಾಗಾದ್ರೆ ನಾನ್ ನನ್ನ ಹೆಸರು ಬದಲಾಯಿಸ್ಕೋಬೇಕಾಗತ್ತೆ. ಯಾಕೆ? ಆಮೇಲೆ ಹೇಳ್ತೀನಿ. ಏನ್ರಿ, ಏನಂತಿದ್ದಾರೆ ದೇವ್ರು? ಅವಸರ ಪಡಬೇಡ ಅಂತಿದ್ದಾರೆ. ಯಾಕೆ? ನೀನ್ ನಿರೀಕ್ಷೆ ಮಾಡ್ತಿರೋ ವ್ಯಕ್ತಿ ನಿನ್ ಮುಂದೆನೆ ಪ್ರತ್ಯಕ್ಷವಾಗ್ತಾರೆ ಅಂದ್ರು, ಅಷ್ಟ್ರಲ್ಲಿ ನೀವು ಬಂದ್ಬಿಟ್ರಿ. ಇದೇನಾ ನಿಮ್ಮನೆ? ಸದ್ಯಕ್ಕೆ. ಏನ್ರಿ, ಈ ಗುಡಿ ಜಗಲಿ ಮೇಲೆ ಮಲಗಿದ್ರು ಬಾಡಿಗೆ ತಗೋತಾ ಇದಾರಲ್ಲ? ತಗೋತಾರ ಸ್ವಾಮಿ, ಇದಕ್ಕೆ ಹೇಳೋದು ಕಲಿಗಾಲ ಅಂತ. ಹೌದು, ಕಲಿಗಾಲನೇ. ಅದಕ್ಕೆ ದೇವರ ಗರ್ಭಗುಡಿಯಲ್ಲಿ ದೀಪ ಕೂಡ ಹಚ್ಚ. ದೇವ್ರನ್ನ ಬೆಳಕಿಗೆ ತರಬೇಕು ಅಂತ ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ನನ್ ಕೈಲಿ ಸಾಧ್ಯ ಆಗ್ಲಿಲ್ಲ. ಮೊದಲು ದೀಪ ಹಚ್ಚಿರಿ, ಆಮೇಲೆ ವೇದಾಂತ ಮಾತಾಡಿ. ರಾಮಭದ್ರ, ಅವನು ಹೇಳಿದ್ದು ವೇದಾಂತ ಅಲ್ಲ, ಸಿದ್ಧಾಂತ. ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು ಒದ್ದಾಡ್ತಿದ್ರಿ, ಏನಪ್ಪಾ ಪ್ರಯೋಜನ? ನೀವ್ ಯಾರು? ನೀನು ಇವ್ರು ಹೊಸಬ ಅಂತ ಕಾಣಿಸುತ್ತೆ. ನಾನು ಈ ಗುಡಿ ಧರ್ಮಕರ್ತ, ಹೆಸರು ರಾಮದಾಸ ಅಂತ. ನಿನ್ನೆ ಇಲ್ಲೇ ಮಲಗಿದ್ದ ಕಾಣಿಸುತ್ತೆ. ಬಾಡಿಗೆ ಕೊಟ್ಟ? ಬಾಡಿಗೆ ಏನೋ ಕೊಟ್ಟೆ, ಅದ್ ಲಕ್ಷ್ಮೀಪತಿ ಅವ್ರಿಗೆ ದೇವಸ್ಥಾನ ಕಟ್ಸಿದ್ದು 10 ಜನ ಭಕ್ತರು ಉಪಯೋಗಕ್ಕೆ ಅಂತ. ಅದನ್ನ ಕೇಳೋಕ್ ನೀನ್ ಯಾವನಯ್ಯ? ಜಾಗ ಖಾಲಿ ಮಾಡು ಮೊದ್ಲು. ಜಾಗ ಖಾಲಿ ಮಾಡ್ಬೇಕಾದ್ರೆ ನಾನನ್ರಿ ನಿಮ್ಮಂತ ಫ್ರಾಡ್ಗಳು. ರಾಮಭದ್ರ, ನಿನ್ನ ದಾಸನಿಗೆ ಹೀಗಂದ್ಬಿಟ್ಟಲ್ಲ, ನೀನೇ ನೋಡ್ಕೋತಂದ. ಕಲ್ಯಾಣಿ ದಿನಾ ಇಲ್ಲಿ ಬಂದು ನನ್ ಕಲ್ಯಾಣಿ ನೋಡ್ಕೊಂಡು ಕಲ್ಯಾಣಿ ಕಣ್ಣಲ್ಲೇ ಕರಗಿ ಹೋಗ್ಬಿಡ್ಬೇಕು ಅಂತ ಆಸೆ. ಏನ್ ಮಾಡ್ಲಿ, ನಂಗ್ ಶಕ್ತಿ ಇದ್ದಿದ್ರೆ ರಾವಣ ಸೀತೆನ ಕದ್ಕೊಂಡು ಹೋದ್ನು, ಹಾಗೆ ನಿನ್ನ ಕದ್ಕೊಂಡು ಹೋಗ್ಬಿಡ್ತಿದ್ದೆ. ರಂಗನಾಥ ಅಂತ ಕಾಣಿಸುತ್ತೆ. ಒಳಗೋಗಿ ಕೂತೀರಿ, 1 ನಿಮಿಷ ಸ್ವಲ್ಪ. ಅಯ್ಯೋ ರಾಮ ಭದ್ರ, ಬಂದೆ. ಕಲ್ಯಾಣಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಕಲ್ಯಾಣಿ, ಆ ಗೂಬೆ ಒಬ್ಳು ಇಲ್ದೆ ಹೋಗಿದ್ರೆ ಈ ಕಲ್ಯಾಣಿನೇ ಕಲ್ಯಾಣ ಮಾಡ್ಕೊಂಡು ಸುಖವಾಗಿರ್ತಾ ಇದ್ದೆ. ಏನು ಮಾಡ್ಲಿ, ಕದ್ದು ತಿಂದ್ರೆ ಸಮಾಧಾನ ಪಟ್ಕೋತಾ ಇದ್ದೀನಿ. ಕದ್ದು ತಿಂದ್ರೇನೆ ಯಾವಾಗ್ಲೂ ರುಚಿ ಜಾಸ್ತಿ. ಹೌದು, ನನಗೂ ಹಾಗೆ ಅನಿಸ್ತಾ ಇದೆ. ಏನ್ ಮಾಡಿ? ಬನ್ನಿ, ಒಂದ್ ಐಡಿಯಾ. ನೀವು ಮಂಚದ ಕೆಳಗಡೆ ಹೋಗಿ, ಬೇಗ. ಬನ್ನಿ ಬನ್ನಿ. ಏನಾಯ್ತು? ಏನಿಲ್ಲ, ಪಿನ್. ನನ್ನ ಕಾಮಿನಿ ಕಲ್ಯಾಣಿಗೆ ಕನಕಾಭಿಷೇಕ. ಮಹಾ ಕನಕಾಭಿಷೇಕ. ಕಂಡೋರ್ ಗಂಟಾನೆ ಇದು. ಕಂಡವ್ರ ಗಂಟಾಗಿದ್ದಕ್ಕೆ ನೀನು ಕನಕಾಭಿಷೇಕ ಮಾಡ್ತಿರೋದು. ಕಲ್ಯಾಣಿ, ಯಾರು ಸೀನಿದ್ದು? ನಾನೇ. ಗಂಡಸರು ಸೀನ್ದಾಗಿತ್ತಲ್ಲ ಅದು. ನನಗ್ ಸೀನ್ ಬಂದ್ರೆ ಹಾಗೆ. ಅಕ್ಷಿ 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 ಡಾರ್ಲಿಂಗ್.
ಕನಕಾಭಿಷೇಕ ಮಾಡಿದ್ರೆ ಇಷ್ಟ ನಿನ್ಗೆ ಶೀತ ಆದ್ರೆ ಇನ್ ಕ್ಷೀರಾಭಿಷೇಕ ಮಾಡಿದ್ರೆ ನಿನ್ ಗತಿ ನೀವೇ ಗತಿ. ಹೀಗೆ ನೀನ್ ನನ್ ಮೈ ಮೇಲೆ ಹೊರಗ್ತಾನೆ ಇರು, ನಾನ್ ನಿನ್ ಕನಕಾಭಿಷೇಕ ಮಾಡ್ತಾನೆ ಇರ್ತೀನಿ. ಬಾ ಡಾರ್ಲಿಂಗ್. ಇಲ್ಲಿ ಬೇಡ, ಪಕ್ಕದ ರೂಮ್ಗೆ ಹೋಗೋಣ. ಯಾಕೆ? ಇಲ್ಲಿ ರಾಹುಕೇತುಗಳಿದ್ದಾರೆ. ಓ ಬನ್ನಿ. ಬೇಡ, ಬಾ ಬಾ ಬಾ. ಕಲ್ಯಾಣಿ, ಈ ರಾಹು ಕೇತು ಗ್ರಹಗಳ ಮೇಲೆ ನಿನಗೂ ನಂಬಿಕೆ ಇದೆಯಾ? ಇದೆ. ನೀನ್ ಯಾಕೋ ಬಂದೆ ಇಲ್ಲಿ? ನೀನ್ ಯಾಕೆ ಬಂದೆ ಇಲ್ಲಿ? ಕಲ್ಯಾಣಿ ನನ್ನ ಲವರ್. ಕಲ್ಯಾಣಿ ನನ್ ಲವರು. ನಾನು ಅವಳು ತುಂಬಾ ನಾನು ಅವಳನ್ನು ತುಂಬಾ 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 ಪ್ರೀತಿಸ್ತೀನಿ. ಏನೋ ಮಾಡೋದೀಗ? ಸದ್ಯಕ್ಕೆ ಅವಳು ರಂಗನಾಥ್ ರಾಯನ್ ಲವ್ವರು. ನಮ್ಮಿಬ್ಬರಿಗೂ ಇಲ್ಲ ಪವರ್. ನಮ್ಮ ಕೊಟ್ಲು ಚಕ್ಕರ್ರು. ಒಳ್ಳೆ ಗ್ರಹಚಾರ. ಎಲ್ಲಿದೆ ಆಸ್ಪತ್ರೆ? ಇದೇ ಆಸ್ಪತ್ರೆ. ಮತ್ತೆ ಈ ಕೋಳಿಗಳೆಲ್ಲ? ಡಾಕ್ಟರ್ಗೆ ಮನುಷ್ಯರಿಗೆ ವೈದ್ಯ ಮಾಡೋದು ಮರ್ತೋಗಿದೆಯಂತೆ, ಅದಕ್ಕೆ ಈ ಕೋಳಿಗಳಿಗೆಲ್ಲ ವೈದ್ಯ ಮಾಡ್ತಿದೆ. ಏನ್ ಹೇಳ್ತಾ ಇದೀಯ ರಾಧಾ? ನೋಡಿ, ನಿಮ್ಗೆ ಪ್ರತ್ಯಕ್ಷ ನೋಡ್ದೊಟ್ಟು ನಿಮ್ಗೆ ಏನ್ ಅರ್ಥವಾಗಲ್ಲ. ನಡೀರಿ. ಇಲ್ಲಿ ಡಾಕ್ಟರ್ ಯಾರು? ಅದೊಂದೇ ಅಪಕೀರ್ತಿ ನನ್ನ ಹೆಸರಲ್ಲಿ ಉಳ್ಕೊಂಡಿರೋದು. ಔಷಧಿ ಕೊಡೋದು ಮರ್ತ್ ಎಷ್ಟೋ ಕಾಲ ಆಗೋಯ್ತು. ಏನಾಗ್ಬೇಕಾಗಿತ್ತು? ಇದು ಆಸ್ಪತ್ರೆನ ಕೋಳಿ ಫಾರ್ಮ? ಕೋಳಿಗಳು ನುಗ್ದಾಗ ಕೋಳಿ ಫಾರಮು, ದನಗಳು ನುಗ್ದಾಗ ದನದ ಕೊಟ್ಟಿಗೆ. ಯಾರು ಇಲ್ದೆ ನಾನ್ ಮಲಗಿರೋವಾಗ ನನ್ ಮನೆ. ಯಾರಪ್ಪ ನೀನು? ರಾಧಾ, ಇಲ್ಲಿ ಇಷ್ಟೊಂದು ಮೋಸ ನಡೀತಾ ಇದ್ರು ಜನ ಯಾಕೆ ಸುಮ್ಮನಿದ್ದಾರೆ? ನಾಳೆಯಿಂದ ನೀನು ಸುಮ್ಮನಾಗ್ತೀಯ. ಆವೇಶ ಆಕ್ರೋಶ ಎಲ್ಲ ಎರಡೇ ದಿನ ಕಣಪ್ಪ. ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ನೀನು ಎಲ್ರ ಹಾಗೆ ಆಗ್ತೀಯ. ಎಲ್ಲ ಕಡೆನೂ ದ್ರೋಹ. ಲಕ್ಷ್ಮೀಪತಿ ಅವ್ರು ಕಟ್ಸಿದ ಧರ್ಮ ಆಸ್ಪತ್ರೆ ಮನುಷ್ಯರಿಗೋಸ್ಕರ ಅವ್ರು ಕಟ್ಸಿದ್ರು, ನಾನು ಅದನ್ನ ಪ್ರಾಣಿ ಪಕ್ಷಿಗಳಿಗೋಸ್ಕರ ಉಪಯೋಗಿಸ್ತಾ ಇದ್ದೀನಿ. 16 ವರ್ಷದ ತರುಣಿಯ ಕೊಲೆ. 4 ಜನ ಕಳ್ಳರು ನಡುರಾತ್ರಿಯಲ್ಲಿ ಮನೆಗೆ ನುಗ್ಗಿ ಮಲಗಿದ್ದ ಆ ಹೆಣ್ಣು ಮಗಳನ್ನು ಕೊಲೆ ಮಾಡಿ 20,000 ರೂಪಾಯಿ ಬೆಲೆ ಬಾಳೋ ವಸ್ತುಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಕೇಳಿದ್ಯಾ? ಇದನ್ನು ಓದ್ಬಿಟ್ಟು ನನ್ನ ಎದೆ ಒಡೆದೋಯ್ತು. ನನ್ನ ಕಲ್ಯಾಣಿ ಗತಿ ಅಂತ ಹೆದರ್ಕೊಂಡು ಓಡೋಡ್ ಬಂದೆ. ಸುಬ್ಬಣ್ಣವ್ರೆ, ಈ ರಾತ್ರಿ ನೀವ್ ಇಲ್ಲೇ ಇರ್ತೀರಾ? ಅರ್ಧ ರಾತ್ರಿ ಮೇಲೆ ನಾ ಮನೇಲಿಲ್ಲ ಅಂದ್ರೆ ಪಂಕಜ ನಾನು ಅಡ್ಡ ಹೋಗ್ಬಿಡ್ತಾಳೆ. ಏನು ಮಾಡಿ? ನಂಗೆ ತುಂಬಾ ಭಯ ಆಗತ್ತೆ. ಹೆದರ್ಬೇಡ, ಅದಕ್ಕೊಂದು ದಾರಿ ಇದೆ, ನಾನು ಏನ್ ಹೇಳ್ತೀನಿ. ದಾರಿ? ನೋಡು ಯಾಣಿ, ನಿನ್ನ ಹತ್ರ ಎಷ್ಟು ಒಡವೆಗಳಿದೆ ಅನ್ನೋದನ್ನ ಪಟ್ಟಿ ಮಾಡಿ ನನಗೆ ಕೊಡು. ನಾನು ಆ ಕಬ್ಬಣ ಬಗ್ಗೆ ಭದ್ರವಾಗಿ ಬೀಗ ಹಾಕಿಟ್ಟಿರ್ತೀನಿ. ಬೇಕು ಅಂತ ಕೊಡ್ತೀರಿ ತಾನೆ? ನಾನೇ ನಿನಗೆ ಕೊಟ್ಟಿದ್ದೀನಿ. ನಿನ್ ಚಿನ್ನ ತಗೊಂಡು ನಾನೇನ್ ಮಾಡ್ಲಿ? ನನ್ನ ಹೆಂಡತಿಯೋ ಬುದುಕಿ, ನನಗೋ ಹೆಣ್ಣು ಮಕ್ಕಳಿಲ್ಲ. ಕಲ್ಯಾಣಿ, ನಿನ್ ಮೈ ತುಂಬಾ ಬಂಗಾರ ಹೇರ್ಬೇಕಾದವ್ ನಾನು. ನಿನ್ ಚಿನ್ನ ಕದೀತೀನ? ಅದು ಅಲ್ದು ಒಂದು ಅನುಮಾನ. ಏನನ್ಮಾನ? ಆ ರಂಗರಾಯ ಕೊಟ್ನಲ್ಲ ಆ ಒಡವೆಗಳು, ಅವು ಹಸುವಿನ ನಕಲಿನ ಅಂತ ಪರೀಕ್ಷೆ ಮಾಡ್ಬೇಕು. ರಾಯರ್ ಮೋಸ ಮಾಡ್ತಾರ? ಅಯೋಗ್ಯ, ಒಡಹುಟ್ಟಿ ತಂಗಿಗೆ ಮೋಸ ಮಾಡಿದವನು ನಿನ್ನ ಬಿಟ್ಟು ಬಿಡ್ತಾನ? ಈ ಎಸ್ಟೇಟ್ ಅಲ್ಲೇ ಸಾಚ ಅಂದ್ರೆ ಈ ಸುಪ್ಪಣ್ಣ ಒಬ್ನೇ. ನಂಬು ಕಲ್ಯಾಣಿ. ಸ್ವಲ್ಪ ಇರಿ, ಒಡವೆಗಳನ್ನ ತರ್ತೀನಿ. ಕಲ್ಯಾಣಿ, ನಾನು ಬರ್ಬೋದಾ? ಬನ್ನಿ, ಇರೋದನ್ನೆಲ್ಲ ಕೊಡ್ತೀನಿ. ನನ್ನ ಹೆಂಡತಿ ಕೂಡ ಇಲ್ಲ. ಕಲ್ಯಾಣಿ, ನಾನು ನಿನ್ ಕೈ ಬಿಡೋಲ್ಲ. ಇದೆಲ್ಲ ಮುಟ್ಟೋ ಹಾಗಿಲ್ಲ ನೀನು. ನಡಿ ಆಚೆ. ಏನ್ರಿ, ನಾಳೆ ನಮ್ಗೆ ನಡೆಯೋ 60 ವರ್ಷದ ಪೂಜೆಗೆ ನನಗೆ ಇಷ್ಟೊಂದು ಒಡವೆ ತಂದಿದ್ರೇನ್ರಿ? ಹೌದೌದು, ನಿನ್ನ ಮುದ್ದು ಮುಖಕ್ಕೆ ಬೇಡವೆ ಒಡವೆ. ಇದನ್ನೆಲ್ಲ ಹಾಕೊಳ್ಳೋ ಒಳ್ಳೆ ಕೋಲೆ ಬಸವ ಇದ್ದಂಗೆ ಇರ್ತೀಯ ನೀನು. ನಡಿ ಆಚೆ. ನಾಳೆ ಒಂದಿನ ಹಾಕೊಂತೀನ್ರಿ. ಒಡವೆ ಸುದ್ದಿ ತೆಗೆದ್ರೆ ಮುಖಕ್ಕೆ ಆಚೆ ಹಾಕ್ಬಿಡ್ತೀನಿ ನೋಡು. ಬಿಡ್ರಿ, ನನ್ ಮುಖಕ್ಕೆ ಕಾಸು ಇಡ್ಡಾಕೋಗ್ ಬರ್ತಾನಲ್ಲ, ಅವನ್ ಬಗ್ಗೆ ಯೋಚನೆ ಮಾಡ್ರಿ. ಯಾವನವನು? ಅವನೇ ಮಹಾನ್ ಭಾವ ಹಿತೈಷಿ. ಹಿತೈಷಿ ಬೀದಿಲಿದ್ದವನು ಮನೆಗೆ ಬಂದ್ಬಿಟ್ಟ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀರಾ? ರಾತ್ರಿ ಎಲ್ಲ ಹಿತೈಷಿ ಹಿತೈಷಿ ಅಂತಿದ್ರಲ್ಲ, ಹೆಂಡತಿ ಕೊಡದೆ ಇರೋ ಒಡವೆನ ನಾಳೆ ಯಾರ್ ಬಾಯಿಗೆ ಹಾಕ್ತಿರೇನೋ ನಾನ್ ಬೇರೆ ಕಾಣೆ. ಓ ಕಲ್ಯಾಣಿ, ಓ ಬನ್ನಿ ತಾಯಿ, ಬನ್ನಿ ಬನ್ನಿ, ದಯಮಾಡಿ. ತಾಯಿನ ಗೌರವ ಕಾಗಂದ್ರೆ.
ಇವತ್ತೊಂದ್ ದಿನ ಹಾಕೊಂಡ್ರೆ ಏನೋ ಸೌದೋಗಲ್ಲ, ಸುಮ್ನೆ ರೀ. ಏನ್ ಪ್ರದರ್ಶನ ತೋರಿಸ್ಬೇಕೇನು? ಸಾಕ್ ಸುಮ್ನೆ ರೀ. ಬಾ ಹೋಗಿ. ನಾನ್ ಬಿಚ್ಚೋದಿಲ್ಲ. ಬೇಡ ಹೋಗು. ಹಠ ಮಾಡ್ಬೇಡ. ಹೋಗ್ತೇನೆ ನೀನು. ಏನ್ರಯ್ಯ ಇದು 60 ವರ್ಷ ಆದ್ರೂ ಗುಸ್ಗುಸ ಪಿಸ್ಪಿಸ? ಅಯ್ಯ ನಿಮ್ಗೇನ್ರಿ ಗೊತ್ತು 60ರ ಮಹತ್ವ? ನೋಡಿ, 20ಕ್ಕೆ ಇನ್ನ ಹೆಣ್ಣಿನ ನೋಡುವ ಆಸೆ, 30ಕ್ಕೆ ಮುನ್ನುಗ್ಗಿ ಮಾತಾಡೋ ಚಪಲ, 40ಕ್ಕೆ ನಾರಿ ಮನಸ್ಸನ್ನ ಸೆಳೆಯೋ ಶಕ್ತಿ, ರಾಮಭದ್ರ 50ಕ್ಕೆ ಐಶ್ವರ್ಯದಂತೆ ಕಾಣೋ ಹಾಗೆ ಭಾವನೆ, ಮತ್ತೆ 60ಕ್ಕೆ ಅರ್ಧನಾರೀಶ್ವರನ ಹಾಗೆ ಅಂಗಡಿನ ಆನಂದ ಪಡಿಸೋ ಛಲ. ಈ ಸತ್ವೇನ್ರಿ? ಪರಮ ಸತ್ಯ. ನಾವೆಲ್ಲ ಅಜ್ಞಾನಿಗಳು. ತಲೆ ನೆರೀತಿದ್ದ ಹಾಗೆ ಮುಚ್ಕೊಳಕ್ ಬಿಡ್ತೀವಿ, ಎಲ್ಲ ಮುಗಿತೀವಿ ಅನ್ಕೋತೀವಿ. ಎಲ್ರಿ ಮುಗಿಯತ್ತೆ, ಹೆಂಗ್ರಿ ಮುಗಿಯತ್ತೆ, ಆಗ್ತಾನೆ ಪ್ರಾರಂಭ. ಅಂದ್ರೆ ನಾನೀಗ ಯುವಕ ಅನ್ನೇ. ಪರಮ ಯುವಕ ಅದಕ್ಕಾನೆ ಸುಂದರಿ, ಪರಮ ಸುಂದರಿ. ಅಮ್ಮವ್ರೆ, ಸ್ವಲ್ಪ ಈ ಕಡೆ ಬರ್ತೀರಾ? ಬನ್ನಿ. ಇವ್ರೆ ಸ್ವಲ್ಪ ಬರ್ತೀರಾ? ನೋಡಿದ್ರಾ, ಈ ಹೆಣ್ಣನ್ನು ನೋಡಿದ್ರೆ ಯಾರ್ ತಾನೇ ಯುವಕರಾಗಲ್ಲ? ಶಿವ, ಈ ವಯಸ್ಸಿನಲ್ಲಿ ಈ ಮಾತಾ? ತಪ್ಪೇನಿಲ್ಲ ಅಮ್ಮ ಅವ್ರೆ, ತಪ್ಪೇನೂ ಇಲ್ಲ. ಸೌಂದರ್ಯ ಆರಾಧನೆ ರಾಮಭದ್ರ. ಚೀನಾ. ನೋಡಿ, ನೀವು ಎಲ್ಲ ಯುವಕರು. ಇಲ್ಲ ಪ್ರಾಣ ಇಲ್ಲ. ಹೌದು. ರಾಮಭದ್ರ, ನಿನ್ನನ್ನು ಇಟ್ಕೊಂಡು ಇಲ್ಲಿ ತನಕ ವ್ಯವಹಾರ ನಡೀತಿತ್ತು. ಇನ್ನು ಮುಂದೆ ವ್ಯಾಪಾರ ಮಾಡುವಂತ ಪರಿಸ್ಥಿತಿ ಬಂದು ಹೋಯ್ತು. ನಮ್ಮ ದೇಶದಲ್ಲಿ ಅನೇಕ ಭಕ್ತರನ್ನು ಉದ್ಧಾರ ಮಾಡಿದೀಯಾ. ಈಗ ನಿನಗೋಸ್ಕರವಾಗಿ ಫಾರಿನ್ ನಲ್ಲಿ ಭಕ್ತರು ವೇಟ್ ಮಾಡ್ತಾ ಇದ್ದಾರೆ. ನೀನು ಫಾರಿನ್ಗೆ ಹೋಗ್ಬೇಕು, ಕೋಪಿಸ್ಕೋಬೇಡ. ನಿನ್ನ ಸಂಸಾರ ಸಮೇತನಾಗಿ ಕಳಿಸ್ಕೊಡ್ತೀನಿ, ಯೋಚನೆ ಮಾಡಬೇಡ. ಹನುಮಂತನು ಜೊತೆಲೇ ಬರ್ತಾನೆ. ಹನುಮಂತ ಒಬಿಡಿಯಂಟ್ ಸರ್ವೆಂಟ್, ಸರಿಯಾಗಿ ನೋಡ್ಕೋ ರಾಮನ್ನ. ಲಕ್ಷ್ಮಣ 1 ಲಕ್ಷಮಣನೇ ನೀನು. ಆಹಾ, ರಾಮ ಅನುಗ್ರಹ ಮಾಡಪ್ಪ. ಅಮ್ಮ ಸೀತಮ್ಮ ಕ್ಷಮಿಸು ತಾಯಿ, ಕ್ಷಮಿಸು. ಯಾಕೆ ನಿಲ್ಲಿಸಿಯಾ? ಅಲ್ಲಿ ನೋಡಿ ಸರ್. ಜೈ ಜೈ ರಘುವೀರ್ ಸಮರ್ಥ, ಜೈ ರಘುವೀರ್ ಸಮರ್ಥ. ರಾಮ 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 ರಾಮ. ರಾಮಭದ್ರ, ತ್ರೇತಾಯುಗದಲ್ಲಿ ಆಂಜನೇಯ ಇದ್ದಾನೆ ಅಂತ ಕೇಳಿದ್ದೆ. ಈ ಕೋಲಿ ಯುಗದಲ್ಲಿ ಪ್ರತ್ಯಕ್ಷ ವಿಚಿತ್ರ. ಅಯ್ಯೋ ರಾಮಭದ್ರ ಸ್ವಾಮಿ, ನೀವು ನಿಜವಾಗಿಯೂ ಆಂಜನೇಯ ತಾನೆ? ನಾನೇ ಹನುಮಂತ. ಸ್ವಾಮಿ ವಿಗ್ರಹಗಳನ್ನ ಕತ್ಕೊಂಡು ಹೋಗ್ತೀನಲ್ಲ. ಹನುಮ, ಆ ಕಾಲದಲ್ಲಿ ನಿಮ್ ಬಾಸು ಲಂಕೆನ್ ಮಾತ್ರ ನೋಡಿದ್ದ. ನಾನು ಇವಾಗ ಅಮೆರಿಕನ್ನು ತೋರ್ಸೋಣ ಅಂತ ಟ್ರೈ ಮಾಡಿದ್ದೀರಮ್ಮ. ಶತಮೂರ್ಖ, ದೈವದ್ರೋಹ ಮಾಡ್ತೀಯನೋ? ಬಾಲ ಬಿಚ್ಚಿ ಬುದ್ಧಿ ಕಲಿಸಿ ನಿನ್ಗೆ. ಹನುಮಂತರಾಯ, ನಾನು ರಾಮ್ ಭಕ್ತ. ನನ್ಗೇನಾದ್ರು ಕೆಟ್ಟದ್ದು ಮಾಡಿದ್ರು ನಿಮ್ ಬಾಸ್ಗೆ ಕೆಟ್ಟ ಹೆಸರು. ಮಕರ ಮಕರ, ರಾವಣ, ಕುಂಭಕರ್ಣ, ಇಂದ್ರಜಿತ, ಚಂಪದ ಕೊಲೆ. ರಾಮ 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 ಸೀತ, ರಾಮ 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 ಸೀತ, ರಾಮ ರಾಮ ಸೀತ, ರಾಮ ರಾಮ ಸೀತ. ಮುಖ್ಯ ಮರವರ ಗಂಟಲಗಾಣ.
ರಾಮದಾಸ ಆ ಜೀವ ಪರಂತ ನೀನ್ ರಾಮಸ್ಮರಣೆ ಹೇಳಲೇಬೇಕು. ಇಲ್ದೆ ಹೋದ್ರೆ ಜೈ ಜೈ ಬಜರಂಗಬಲಿ. ಮಹೇಶ್, ರಾಮಭದ್ರ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ. ತಾಯಿರೇ, ಈ ನನ್ನ ಮಗ ರಸ್ತೆಯಲ್ಲಿ ಭಜನೆ ಮಾಡ್ತಾ ಕುಣಿತಿದ್ದ. ಹುಡುಗರೆಲ್ಲ ಕಲ್ಲು ಹೊಡಿತಿದ್ರು. ಹೇಳ್ಕೊಂಡ್ ಬಂದಿದ್ದೀನಿ. ಏನ್ರಿ ಇದು ಅವಸ್ಥೆ? ಭಕ್ತಿ ತಾಯಿ ತಾಯಿನ ಆ ಸ್ವಾಮಿ ತಿಳಿದು ಹೋಗಿದೆ. ಆಂಜನೇಯ ಸಮುದ್ರ ಹೋರಿ ರಸ್ತೆ ಬಂದು ಬಾಲ್ದಿನ ಮೂತಿಗೆ ಹಾಡಲು ಬುದ್ಧಿ. ರಾಯರೇ, ನೀವು ಬುದ್ಧಿವಂತರಾಗಿ ರಾಯರೇ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ಮಾಡಿ ತಪ್ಪನ್ನೆಲ್ಲ ಕೈ ಬೇಡಿ ಹಾಕಿಸ್ಕೊಳ್ಳೋಣ, ಲಾಕಪ್ನಲ್ಲಿ ಮಲ್ಕೊಳ್ಳೋಣ ಮಲ್ಕೊಳ್ಳೋಣ ಮಲ್ಕೊಳ್ಳೋಣ. ನಿಮ್ಗೇನ್ರಿ ಬಂತು ಗ್ರಹ? ಅಲ್ಲ ಸುಜ್ಞಾನ. ಈ 20 ವರ್ಷಕ್ಕೆ ಮುಂಚೆ ನಾವು ಮೂರು ಸೇರ್ಕೊಂಡು ಆ ಜಮೀನ್ದಾರ್ ಲಕ್ಷ್ಮೀಪತಿಯವರ ಸಭಾ ಮಾಡಿದ್ವಿ. ನಾವು ಮೂವರು ಸೇರ್ಕೊಂಡು ಕಾವೇರಿ ಮಗುನ ಕೊಲೆ ಮಾಡಿದ್ವಿ. ಸುಬ್ಬಣ್ಣ ಆ ಜಮೀನ್ದಾರ ಮೊದಲನೇ ಹೆಂಡತಿ ಮಗನ ಕೊಲೆ ಮಾಡ್ದ. ಇಷ್ಟೆಲ್ಲ ನರ್ಸ್ ಶಂಕ್ರಮ್ಮನ ಕೊಲೆ, ಭೀಮಯ್ಯನ ತಮ್ಮನ ಕೊಲೆ ಹೇಳ್ತಾ ಹೋದ್ರೆ ಪಾಪದ ಬಟ್ಟಿ ಬೆಟ್ಟದಷ್ಟು ಏರ್ತಾ ಹೋಗುತ್ತೆ. ಆ ದೇವಸ್ಥಾನ ದುಡ್ಡು ಸ್ವಾಹ, ಆಸ್ಪತ್ರೆ ದುಡ್ಡು ಸ್ವಾಹ, ಈ ನಮ್ಮ ರಾಯರು ಜಮೀನ್ದಾರ ಜಮೀನೆಲ್ಲ ಸ್ವಾಹ. ಮುಚ್ಚ ಬಾಯ್. ಓಹೋ, ನನ್ನ ಬಾಯನ್ನು ಮುಚ್ಚಿಸುವೆಯಾ? ಆಂಜನೇಯ ಸ್ವಾಮಿ ಬಂದಾಗ ಅವನ ಬಾಯನ್ನು ಮುಚ್ಚಿಸಲು ಸಾಧ್ಯವೇ? ಆ ತುಪ್ಪದಾಂಜನೇಯ ಸ್ವಾಮಿ ನಿನ್ನ ದಾರಿಗಡ್ಡಲಾಗಿ ಬಂದು ಮೂತಿ ಮೇಲೆ ಬಡದಾಗ ಗೊತ್ತಾಗತ್ತೆ ಗೊತ್ತಾಗತ್ತೆ ಗೊತ್ತಾಗತ್ತೆ. ತಾಯಿರೇ, ಈ ನನ್ನ ಮಗ ಕೃಷ್ಣನ್ ಜನ್ಮಸ್ಥಾನಕ್ಕೆ ನಮ್ಮನ್ನು ಕಳಿಸೋವರೆಗೂ ಸುಮ್ನಿರಲ್ಲ. ರಾಮದಾಸ, ರಾಮಭದ್ರ ಕೊಡಿಸೋದಿಲ್ಲ. ನೀವಿಷ್ಟು ಬೈದ ಮೇಲೆ ಕೊಡಿಸಿದ್ರು ನಾನು ಖಂಡಿತ ಉಟ್ಕೊಳ್ಳಲ್ಲ. ನನಗೂ ಸ್ವಾಭಿಮಾನ ಇದೆ ರೀ. ಯಾವನೋ ಕಪ್ಪು ದಪ್ಪಗಿದ್ದ ಈ ಲೆಟರ್ ಕೊಟ್ಟಿದ್ದಾನೆ. ಯಾವನೇ ಅವನು? ನನ್ನ ಕಾಲ ಬರೆಯವನು. ಯಾರಿಗ್ ಗೊತ್ತು? ಶ್ರೀಮಾನ್ ಸುಬ್ಬಣ್ಣವರಿಗೆ. ಶ್ರೀಮಾನ್ ನನಗೆ ಆಗಿ ಬರೋಲ್ಲ, ಮಹಾರಾಜಸಿಂದ ಬರೀಬೇಕು. ಯಾವನವನು? ಯಾಕೆ ಅಲ್ಲಿ ನಿಂತಿದ್ಯಾ? ಕೆಲಸ ನೋಡೋಕೆ. ರೇ, ಯಾಕ್ರಿ ಹಾಗೆ ಬಡ್ಕೊಂತೀರಾ? ನೀವ್ ಇಲ್ಲಿರಂದ್ರು ನಾನಿರಲ್ಲ. ನನಗೆ ಒಳಗಡೆ ಒಂದ್ ಕಟ್ಟಡ ಕೆಲಸ ಇದೆ, ಗೊತ್ತಾ? ಲೋ ಸುಬ್ಬ, ಗಬ್ಬ ನನ್ನ ಮಗನೇ, ನಿಪುಣ ನನ್ನ ಮಗನೇ, ಅಯೋಗ್ಯ ನನ್ನ ಮಗನೇ. ನಿನ್ನ ಹೆಂಡತಿ ದೇವತೆ ಕಣೋ, ಮಹಾಪತಿವ್ರತೆ ಕಣೋ. ಅವಳು ಬೈದ್ರೆ ನಿನ್ನ ನಾಲಿಗೆ ಬಿದ್ದು ಹೋಗುತ್ತೆ, ಹೊಡೆದ್ರೆ ಕೈ ಸೇದೋಗುತ್ತೆ. ನಿಜವಾಗ ನೀನು ಅವಳು ಗಂಡನೇ ಆಗಿದ್ರೆ ಈ ಶ್ರಾವಣ ಶುಕ್ರವಾರ ದಿವಸ ಅವಳಿಗೆ ಮೈಸೂರು ಫಸ್ಟ್ ಕ್ಲಾಸ್ ಸಿಲ್ಕ್ ಸೀರೆ ಒಂದು ಕೊಡಿಸು. ಕೊನೆ ಪಕ್ಷ 700 ರೂಪಾಯಿ ಬೆಲೆ ಬಾಳುವಂತಾಗಿರ್ಬೇಕು. ನನ್ನ ಮಾತು ಮರ್ಯಾದೆ ಕೊಡದೆ ಹೋದ್ರೆ ನಿನ್ ಸೊಂಟ ಮುರಿತೀನಿ. ಇತೈಸಿ. ಪಂಕಜ, ಪಂಕಜ ರೇ ಪಂಕಜ. ಏನು ಅಂದ್ರೆ? ಬಾರೆ. ನನಗಿಲ್ಲಿ ಒಳಗಡೆ ಕಂಡಗ ಕೆಲಸ ಇದೆ. ಅಯ್ಯೋ, ಕೆಲಸದವ್ರು ಮಾಡ್ಕೊಂಡು ಹೋಗ್ತಾರೆ, ನೀನ್ ಬಾರೆ. ಬೈತೀರಿ? ನಮ್ಮ ಅಪ್ರಾಣೆ ಬೈಯಲ್ಲ, ಬಾರೆ. ಆಸಿಡ್ ಉಯ್ತಿ ನಿಂತೀರಿ. ಅಯ್ಯೋ, ತಮಾಷೆಗಂತ ಎಲ್ಲಾರು ಉಂಟೆ. ಪಂಕಜಾ ದೇವಿ ಬಾರೆ. ಏನ್ರಿ ಇವತ್ತು ಬಹಳ ನಯವಾಗಿ ಪಂಕಜಾ ದೇವಿ ಅಂತ ಕರೀತಾ ಇದ್ದೀರಿ ರೀ? ಏನ್ರಿ ನಿಮ್ ಮುಖದಲ್ಲಿ ಪ್ರೇತ್ಗಳೇ ತಾಂಡವಾಡ್ತಾ ಇದೆಯಲ್ಲ? ನೋಡು, ತಗೋ ಇದನ್ನ. ಏನ್ ಬಂತ್ರಿ ನಿಮ್ಗೆ ಇಷ್ಟು ರೇಗಾಡ್ತಾ ಇದ್ರಿ? ನೋಡೋ, ರೇಗಿಸ್ಬೇಡ, ಸುಮ್ನೆ ಇದನ್ನ ಇಟ್ಕೋ. ನನಗ್ ಬ್ಯಾಡ್ರಿ. ಇದನ್ನ ಇಟ್ಕೊಳೆ. ಇದರಲ್ಲಿ ಒಂದ್ ಮೈಸೂರು ಸಿಲ್ಕ್ ಸೀರೆ ತಗೋ. ಹೌದಾ? ನೋಡಿರಿ, ಸೀರೆ 700 ರೂಪಾಯಿ ಕಮ್ಮಿ ಇರಬಾರ್ದು. ಹೌದಾ? 700. ಹಿತೈಷಿ, ಮಹಾನ್ ಭಾವ, ನೀನ್ಯಾರೋ ಏನೋ 100 ವರ್ಷ ತಣ್ಣಗಿರಪ್ಪ. ಬೆಪ್ಪ, ನೀನು ಮನುಷ್ಯನೇನೋ? ಇಲ್ಲ, ಶುದ್ಧ ಕತ್ತೆ. ನಿನ್ ತಲೆಯಲ್ಲಿ ಮೆದುಳೇ ಇಲ್ಲ. ಹೆಂಡತಿನ ಹೇಗೆ ಇಟ್ಕೋಬೇಕು ಅಂತ ಗೊತ್ತಿಲ್ಲ. ನಿನ್ನಂತ ಶ್ರೀಮಂತರ ಹೆಂಡತಿ ಒಂದು ಸಾಧಾರಣ ಬೆಂಡೋಲೆ ಹಾಕೊಂಡಿರೋದೇನು? ನೀನೇನ್ ಕುರುಡನೇನು? ಇನ್ನೊಂದು ವಾರದಲ್ಲಿ ಅವಳ ಕಿವಿಗೆ ವಜ್ರದ ಬೆಂಡೋಲೆ ತೆಕ್ಕೊಡ್ಲಿಲ್ಲ, ನೀನಿಲ್ಲ.
ಎಚ್ಚರಿಕೆ ಹಿತೈಷಿ. ಯಪ್ಪ ರೀ ಏನ್ರಿ ನಿಮ್ಮನ್ನೇ ಕೂಗ್ತಾ ಇರೋದು? ಅಯ್ಯ ಇದೇನ್ರಿ ಇದು ಒಳ್ಳೆ ಗರ ಬಡದವ್ರಂಗ್ ಕೂತಿದ್ದೀರಿ, ಎಲ್ಲಾದ್ರೂ ಒದಸ್ಕೊಂಡ್ ಬಂದ್ರ? ಲೈ ಬಾಯ್ ಮುಚ್ಚ. ಏನ್ರಿ ಗಂಡ ಅಂತ ಮಾತಾಡಿದ್ರೆ ರೇಗ್ ರೇಗ್ ಬೀಳ್ತಿರಲ್ಲ. ಇಲ್ಲ ಮುದ್ದಾಡ್ತಾ. ತಗೊಳ್ಳಿ ಕಾಫಿ. ಲೈ ನಿಂತ್ಕೊಳ್ಳೆ ಸ್ವಲ್ಪ. ಲೈ ನಿನಗೆ ನನ್ನ ಮಗ ಹಿತೈಷಿ ಗೊತ್ತಾ? ಮಹಾಪುರುಷ ಅಂತ ಕೇಳಿದ್ದೀನಿ. ನಿಮಗ್ ಗೊತ್ತೇನ್ರಿ? ನನಗ್ ಗೊತ್ತಿದ್ರ ಆ ಬೇವರ್ಸಿ ನನ್ನ ಮಗನ ಇಲ್ಲ ಅನ್ಸ್ಬಿಡ್ತಿದ್ದೆ. ಯಾವಾಗ್ಲೂ ಕೊಲೆ ಮಾಡೋ ಮಾತೆ. ಈಗ ಒಂದ್ ಒಳ್ಳೆ ಮಾತು ಹೇಳ್ತೀನಿ. ಏನು? ಮೊದಲು ಅಂಗಡಿಗೆ ಹೋಗಿ ಒಂದ್ ಜೊತೆ ವಜ್ರದ ಒಳಗೆ ಆರ್ಡರ್ ಕೊಟ್ಬಾ, ತಗೋ ಅಡ್ವಾನ್ಸ್. ನೋಡಿ ನನ್ಗೆ ಈಗಿರೋದೇ ಸಾಕು. ಲೇ ಬಾರ ಈ ಮುದ್ದಾದ ಮುಖಕ್ಕೆ ವಜ್ರದ ಬೆಂಡೋಲೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮದುವೆ ಆದ 30 ವರ್ಷಕ್ಕೆ ನಿಮ್ ಬಾಯಲ್ಲಿ ಇಂಥ ಮಾತು ಕೇಳ್ತಾ ಇದ್ದೀನಲ್ಲ. ಕೊಡ್ರಿ ಇಲ್ಲಿ. ಒಂದು ವಾರದಲ್ಲಿ ರೆಡಿ ಆಗ್ಬೇಕು. ಏನ್ರಿ ನಿಮ್ಮನ್ನೇ ಈ ಕಾಗದ ಕಿಟಕಿ ಹತ್ರ ಬಿದ್ದಿತ್ತು, ತಗೊಳ್ಳಿ. ಕಾಗದಾನ? ಸುಪ್ಪ, ನಾನು ಹೇಳ್ದಾಗ ನೀನ್ ನಡ್ಕೋತಾ ಇದ್ಯಾ, ಅದಕ್ಕಿನ್ನೂ ಬದುಕಿದ್ಯಾ. ಆದ್ರೂ ಹೆಂಡತಿ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ಬಿಟ್ಟಿಲ್ಲ. ಆಕೆನೇನಾದ್ರು ಹೊಡೆದು ಬಡದು ಮಾಡಿದ್ರೆ ನಿನ್ ಕಣ್ಣಿಗೆ ಮೆಣಸಿನ ಪುಡಿ ಹಾಕ್ತಾನೆ. ಅವಳು ಗೌರಿ ಹಬ್ಬ ಬರ್ತಾ ಇದೆ, ಆಕೆಗೆ ಒಂದು ವಜ್ರ ನೆಕ್ಲೆಸ್ ಕೊಡಿಸು. ಇಲ್ದಿದ್ರೆ ನಿನ್ ನೆಕ್ಕಿಲ್ದಾಗ ಮಾಡ್ಬಿಡ್ತೀನಿ. ಎಚ್ಚರಿಕೆ ಹಿತೈಷಿ. ಲೇ ಪಂಕಜ, ಬಂದೇರಿ. ಕೂತ್ಕೊಳೆ. ಇರ್ಲಿ ಕೂತ್ಕೊಳೆ. ನೋಡು, ಈ ಸಾರಿ ಗೌರಿ ಹಬ್ಬ ಬರ್ತಾ ಇದೆ, ಪೂಜೆ ಮಾಡ್ಬೇಕು. ಹೌದ್ರಿ. ಯಾಕ್ರಿ ಹೀಗೆ ಹೊಡಿತಾ ಇದ್ರ? ಏನಾಯ್ತು ನಿಮ್ಗೆ? ಹಿತೈಷಿ ಕಾದ ಬರ್ದಿದ್ದಾನೆ, ನೀನು ಸೊಂಟ ಮುರಿಬೇಕು ಅಂತ, ನಿನ್ನ ತುಂಡು ತುಂಡ ಕತ್ತರಿಸಬೇಕು ಅಂತ. ಸುಳ್ಳು ಸುಳ್ಳು, ಹಾಗೆಲ್ಲ ಬರ್ದಿಲ್ಲ. ನೆಕ್ಲೆಸ್ ತೆಕ್ಕೊಡು ಅಂತ ಬರ್ದಿದ್ದಾನೆ. ಓದ್ ನೋಡ್ರಿ. ನೆಕ್ಲೆಸ್ ತೆಕ್ಕೊಡು ಅಂತ ಬರ್ದಿದ್ದಾನ? ಈಗ ಗೊತ್ತಾಯ್ತು ನಿಜವಾದ ಹಿತೈಷಿ ಯಾರು, ಡೂಪ್ಲಿಕೇಟ್ ಯಾರು ಅಂತ. ಕಟ್ಕೊಂಡ್ ಗಂಡನ ಇನ್ನ ಸುಳ್ಳು ಕಾಗದ ಬರೀತ ಸಾರ್ಥಕವಾಯ್ತು. ಇವತ್ತು ಹೆಂಡ್ತಿನ ಬಡದೆ ನೋಡ್ರಿ. ಹಬ್ಬ ಮೀಸೆ ಬಿಟ್ಟಿದ್ದಕ್ಕೂ ಸಾರ್ಥಕ. Come on, darling. ಎಲ್ಲಿಗೆ? Come on, I will help you. ಎಲ್ಲಿಗೆ? ಡೈಲಿ ಇಲ್ಲೇ ಮೀಟ್ ಮಾಡಿ ಬೋರ್ ಆಗಿದೆ. ಬನ್ನಿ ಬೇರೆ ಕಡೆ ಹೋಗೋಣ. ಅಲ್ಲಿ ಇದಿದೆಯಾ? ಇದೆ. ಹುಡುಗಿರು ಇವ್ರಿಗಿಂತ ಬ್ಯೂಟಿಫುಲ್ ಗರ್ಲ್ಸ್ ಇದಾರೆ. ಇವ್ರಿಗಿಂತ ಬ್ಯೂಟಿಫುಲ್ ಗರ್ಲ್ಸ್ ಇದಾರ? ಪ್ರಪಂಚದಲ್ಲಿ ಇವ್ರಿಗಿಂತ ಬ್ಯೂಟಿಫುಲ್ ಗರ್ಲ್ಸೇ ಇಲ್ಲ ಅನ್ಕೊಂಡಿದ್ದೆ. ಅಲ್ಲೂ ಇದಾರ? ಹ್ಯಾಪಿ. ಬಾಯ್ 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 ಬಾಯ್. ಗೋಪಿ, ಈ ಕಡೆ ಇಲ್ಲ, ಆ ಕಡೆ. ಆ ಕಡೆನಾ? ಹಲೋ. ವೆಲ್ಕಮ್ ವೆಲ್ಕಮ್. ಛೋಟಾ ಜಮೀನ್ದಾರ್ಗೆ ಸುಸ್ವಾಗತ. ಎರಡು ಅಲ್ಲ, ನಿನ್ ಭಾಗಕ್ಕೆ ಯಮಲು. ನಾವೇನಾದ್ರೂ ದಾರಿ ತಪ್ಪ ಬಂದ್ಬಿಟ್ವಾ ಡಾರ್ಲಿಂಗ್? ಈ ಬೆಳಿಗ್ಗೆ 2 ಪೆಗ್ಗು ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ. ಕಾಣಿಸುತ್ತೆ ಕಾಣಲ್ಲ, ಕಾಣಿಸುತ್ತೆ ಕಾಣಲ್ಲ, ಕಾಣಿಸುತ್ತೆ. ಏ ಮಿಸ್ಟರ್, ನನ್ ಜೊತೆ ಒಬ್ಳು ಹುಡುಗಿ ಬಂದ್ಲಲ್ಲ, ಬಂದ್ಲು ತಾನೆ? ಹೌದು ಹೌದು. ಆ ಸ್ವೀಟ್ ಗರ್ಲ್ ಎಲ್ಲಿ? ಹೊರಗಡೆ ಚಟ್ಟ ಕಟ್ಟಿದಾಳೆ. ಯಾಕೆ? ನೀವು ಹೊತ್ಕೊಂಡು ಹೋಗಕ್ಕೆ. ಎಲ್ಲಿಗೆ? ಸ್ಮಶಾನಕ್ಕೆ. ನಾನಿನ್ನು ಬದುಕಲ್ಲ. ಈಗ ಸಾಯ್ತೀಯ. ಈ ಸಿಲ್ಲಿ ಜೋಕ್ಸ್ ಎಲ್ಲ ಮಾಡ್ಬೇಡ ಬ್ರದರ್. ಜೋಕಲ್ಲ ಜಮೀನ್ದಾರ್ರೆ, ನಿಜವಾಗ್ಲೂ ಸಾಯ್ತೀರಿ. ಸಾಯಿಸಿದ್ರೆ ಏನಯ್ಯ ಸಿಗುತ್ತೆ? ಸೈನ್ ತಗೋ ಚೆಕ್ ಮೇಲೆ ದುಡ್ಡು ಸಿಗುತ್ತೆ. ನಮ್ಗ್ ಬೇಕಾಗಿರೋದೇ ಅದು. 10 ಲಕ್ಷ ಬಿಸಾಕು, ಹೊರಗಡೆ ಬಿಡ್ತೀವಿ. ನನ್ ಸೆಕ್ರೆಟರಿ ಜಗ್ಗು ಅಂತ ಇದ್ದಾನೆ, ಅವನ ಹತ್ರ ಹೋಗಿ ಚೆಕ್ ಬುಕ್ ತಗೊಂಬ, ಕೊಡ್ತೀನಿ. ಅವೆಲ್ಲ ಆಗಲ್ಲ. ನಾಳೆ ಸಂಜೆ ಒಳಗೆ 10 ಲಕ್ಷ ಕೊಟ್ರೆ ಸರಿ,
ಇಲ್ಲದೆ ಇದ್ರೆ ಒಳ್ಳೆ ಪ್ರಾಣ ಸಂಕಟಕ್ಕೆ ಬಂತಲ್ಲ. ಒಂದ್ ಕೆಲ್ಸ ಮಾಡು, ನಿನ್ ಕಾರ್ ಕೊಡು, ನಾನೇ ಮನೆಗೆ ಹೋಗಿ 10 ಲಕ್ಷ ತಂದ್ಕೊಡ್ತೀನಿ. ಕೂತ್ಕೋ. 10 ಲಕ್ಷ ಕೊಡೆವರೆಗೂ ಹೊರಗಡೆ ಕಾಲಿಡುವಾಗಿಲ್ಲ. ಯಾವ ಊರೋ ನಿಂದು? ಚೆಕ್ ಬುಕ್ ತಗೊಂಬ ಅಂದ್ರು ಆಗಲ್ಲ ಅಂತ್ಯ, ಕಾರ್ ಕೊಡು ಅಂದ್ರು ಆಗಲ್ಲ ಅಂತ್ಯ. ಎಲ್ಲಿಂದ ತಂದ್ಕೊಡ್ಲಿ ನಾನು? ಈಗ ಒಪ್ತೇನೆ ನಿನ್ನ. ನೀನ್ ನನ್ ಸೆಕ್ರೆಟರಿ ಜಗ್ಗುಗಿಂತ ಸ್ಮಾರ್ಟ್ ಆಗಿದೀಯ. ನೀನ್ ಯಾಕೆ ನಮ್ ಎಸ್ಟೇಟ್ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋಬಾರ್ದು? ಮಾಡ್ತೀನಿ ಮಾಡ್ತೀನಿ. ಹಲೋ, ರಂಗನಾಥ್ ಸ್ಪೀಕಿಂಗ್. ಮಾವ ಮಾವ, ಕಳ್ರು ಕಳ್ರು ಎಲ್ಲಿ ಎಲ್ಲಿ? ನನ್ನ ಹೊತ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನನಗೇನ್ ಗೊತ್ತು, ತಡಿ ಕೇಳ್ಬಿಟ್ಟು ಹೇಳ್ತೀನಿ. ನಮ್ಮ ಮಾವ ನೀವ್ ಯಾರು ಅಂತ ಕೇಳ್ತಿದ್ದಾನೆ. ಬ್ರದರ್, ವಾಟ್ ಈಸ್ ಯುವರ್ ನೇಮ್? ಸುಡುಗಾಡ್ ಸಿದ್ದ, ನೆಲದ ಮೇಲೆ ಪಿತ್ತ. ಒಬ್ಬ ಸುಡುಗಾಡ್ ಸಿದ್ದ, ಇನ್ನೊಬ್ಬ ನೆಲದ ಮೇಲೆ ಬಿದ್ದ. ಲೇ ಗೋಪಿ, ಎಚ್ಚರವಾಗಿದ್ಯಾ ಇಲ್ಲ ಡ್ರಿಂಕ್ಸ್ ಹೆಚ್ಚಾಗಿ ಒದ್ದಾಡ್ತಾ ಬಿದ್ದಿದ್ಯಾ? ಮಾವ, ನಾನು ಕುಡಿದು ಮಾತಾಡ್ತೇನೆ. ರಂಗನಾಥ, ಕರೆಕ್ಟ್ ಆಗಿ ತಿಳ್ಕೊ. ರೂಪಾಯಿ ನೀನ್ ನಮ್ ಕೊಟ್ರೆ ಸರಿ, ಇಲ್ಲದೆ ಇದು ನಿನ್ನ ಅಳಿಯ ಹಣ ಆಗಿರ್ತಾನೆ. 1 ಗಂಟೆ ಬಿಟ್ಟು ತಿರ್ಗಾ ಫೋನ್ ಮಾಡ್ತೀನಿ. ಆ ಹಣ ಎಲ್ಲಿ, ಯಾರ ಹತ್ರ ಕೊಡ್ಬೇಕು ಅಂತ ಹೇಳ್ತೀನಿ. ಬನ್ನಿ ಬಾ ಗೋಪಿ. ಲಿಲ್ಲಿ, ನೀನ್ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದಿದ್ರೆ ನನ್ನ ತಮ್ಮನ್ನ ಈ ಸ್ಥಿತಿಗೆ ತರಕ್ಕೆ ಆಗ್ತಾ ಇರ್ಲಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಥ್ಯಾಂಕ್ಸ್ ಯಾಕೆ? ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನೀನ್ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಿದ್ರೆ ತಲೆ ಮೇಲೆ 2 ಹಾಕಿ ಯಾಕೆ ಬುದ್ಧಿ ಹೇಳ್ಬಾರ್ದಾಗಿತ್ತು? ಅದನ್ನ ಕೇಳೋ ಪರಿಸ್ಥಿತಿಲಿ ಆಗ ನೀವಿರ್ಲಿಲ್ಲ. ಇನ್ನ ಗೋಪಿ, 10 ಲಕ್ಷ 10 ಲ್ಯಾಕ್ 10 ಲಕ್ಷ 10 ಲಕ್ಷ ಹೋಯ್ತಲ್ಲ ಮಾವಯ್ಯ. 10 ಲಕ್ಷ ಏನಾಯ್ತಲ್ಲ? 10 ಲಕ್ಷ ಹೋದ್ರೆ ಹೋಯ್ತಪ್ಪ, ನಿನ್ ಜೀವಕ್ಕಿಂತ ಹೆಚ್ಚ. ಜನ ಜನ ಜೋಬಿನಲ್ಲಿ ಹಣ ಹಣ, ಮೇಲಕ್ಕೆ ಎಸೆದ್ರೆ ಜನ ಜನ. ಮಾವಯ್ಯ, ಇಷ್ಟು ದಿವಸ ನಾನಿನ್ ನೋಡ್ತಾ ಇದ್ದ ರೀತಿನೇ ಬೇರೆ, ಇನ್ನು ಮೇಲೆ ನಾನಿನ್ ನೋಡೋ ರೀತಿನೇ ಬೇರೆ. ಏ ಮಾವ, ಯಾಕೋ ವಿಲನ್ ತರ ನೋಡ್ತೀಯಾ? ಮಾವ, ನಿನ್ ಹೆಂಡತಿ ನಿನಗೆ ಜಡೆ ಹಣದ್ಲ, ನಾನು ನಿಂಗೆ ಹೂ ಮುಡಿಸ್ತೀನಿ. ಅಯ್ಯೋ ಗೋಪಿ, ಅಮ್ಮ, ಈ ಹೊತ್ತು ನಿಂಗೆ ಗೀತೋಪದೇಶ ಆಗಿದೆ. ಗಂಡಿನಲ್ಲಿ ಸೋದರ ಮಾವನ, ನೋ ರಿಲೇಷನ್ಸ್, ಆಲ್ ಎನಿಮೀಸ್. ನೀನ್ ತಾಯಿ, ನೀನ್ ತಾಯಿ, ನೀನ್ ತಾಯಿ. ನೀನ್ ಸ್ವಲ್ಪ ಧೈರ್ಯ ತಂದ್ಕೊಳ್ಳಮ್ಮ. ಅವನ ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿದೆ. 4 ದಿವಸ ನೋಡೋಣ, ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬಿಡೋಣ. ಹುಚ್ಚ ಆಸ್ಪತ್ರೆಗೆ. ಮಾವ, ನೀ ನನ್ನ ಹುಚ್ಚ ಆಸ್ಪತ್ರೆಗೆ ಸೇರಿಸ್ತೀಯಾ? ನಿನಗೆ 10 ಲಕ್ಷ ರೂಪಾಯಿ ತರಬೇಕು. 10 ಲಕ್ಷ ರೂಪಾಯಿ ಬೇಕಲ್ಲ, ನಾನ್ ಕೊಡ್ತೀನಿ. ಅಯ್ಯೋ ದೇವ್ರೇ. 10 ಲಕ್ಷ ಎಲ್ಲಿ? 10 ಲಕ್ಷ ಬ್ಯಾಂಕಿನಲ್ಲಿ ಭದ್ರವಾಗಿದೆ. ಏಯ್, ಬ್ಯಾಂಕ್ ಅಲ್ಲಿ ಇದೆಯಾ ಇಲ್ಲ ನಿನ್ ಜೇಬ್ನಲ್ಲಿ ಇದೆಯಾ? ಏನಿದಿಲ್ಲ. ಈಗ ತಾನೇ ಸ್ವಲ್ಪ ಶುರುವಾಗಿದೆ. ಸ್ವಲ್ಪ ವಿಸ್ಕಿ ಗಿಸ್ಕಿ. ಅದಿಲ್ದೆ ನನ್ನ ತಲೆನೇ ಕೆಟ್ಟೋಗಿದೆ. ಐ ವಾಂಟ್ ವಿಸ್ಕಿ. ಯಾಕೋ ಗ್ಲಾಸ್ಗಳೆಲ್ಲ ಹೊಡಿತಿದ್ಯಾ? ಗ್ಲಾಸ್ ಹೊಡಿತೀನಿ, ನಿನ್ನ ತಲೆನೂ ಹೊಡಿತೀನಿ. ಬರೀ ಬಿಸ್ಕಿ ತಂದ್ಕೊಟ್ಟಿದ್ದಾಳೆ ಈ ಪಿಶಾಚಿ. ಐ ವಾಂಟ್ ಗರ್ಲ್ಸ್. ಗರ್ಲ್ ಬೇಕಾರೆ ನನಗೆ ಈಗ ಹೇಳಲ್ಲ ನಮ್ ಕಲ್ಯಾಣಿ. ಇವಳ ಒಳ್ಳೆ ಕುದುರೆ ಪೈಜಾಮ ಆಗ್ದಂಗಿದೆ. ಇವಳು ನಿನ್ನ ಮೂತಿಗೆ ಸರಿ. ಐ ವಾಂಟ್ ಲವ್ಲಿ ಗರ್ಲ್ಸ್, ಬ್ಯೂಟಿಫುಲ್ ಗರ್ಲ್ಸ್, ಗರ್ಲ್ಸ್ ಗರ್ಲ್ಸ್ ಗರ್ಲ್ಸ್. ತರ್ಕೋ. ಲೇ ಜಗ್ಗು, 1 ನಿಮಿಷದಲ್ಲಿ ರೆಡಿ ಮಾಡ್ತೀನಿ ಸರ್. ಓಕೆ? ಸಾಯ್ರೆ, ಇವನು ಹೇಗೆ ಹೊರಗೆ ಬಂದ ಅಂತ ಅದು ಏನು ನನಗೆ ಅರ್ಥವಾಗ್ತಾ ಇಲ್ಲ. ನೀನು ಓಲ್ಡ್ ಕೇಸ್
ಇದೇ ಹೊಸ ಕೇಸ್. ಬ್ಯೂಟಿಫುಲ್, ವಂಡರ್ಫುಲ್. ಬಾಡಿ ಅಂದ್ರೆ ಇದು, ಹೆಣ್ಣಿನ ಬಾಡಿ ಅಂದ್ರೆ ಹೀಗಿರಬೇಕು. ಉಮರ್ ಖಯಾಮ್ ವರ್ಣಿಸಿದ ಹೆಣ್ಣು ಇವಳೆ. ಕಮಾನ್ ನೋಡಿ, ಕಮಾನ್ ನೋಡಿ. ನನ್ಗೆ ನಾಚಿಕೆ ಆಗ್ತೀರಿ. ಎಲ್ಲೋ ನಾಚಿಕೆ ಗಿಚ್ಕೆಲ್ಲ ಊರಿನ ಆಚಿಕೆ. ಕಮಾನ್ ಕಮಾನ್. ನೋಡಿ, ನನ್ ಕರ್ಕೊಂಡು ಹೋಗೋರು 1 ಲಕ್ಷ ರೂಪಾಯಿ ಕೊಡ್ಬೇಕು. ಅದೇನು ಮನುಷ್ಯರ ಮಾಮೂಲು. ಮಾಮೂಲು ಯೂಶುವಲ್ ಅಷ್ಟೇ ತಾನೆ. 1 ಲಕ್ಷ ಏನು 10 ಲಕ್ಷ ರೂಪಾಯಿ ಬೇಕಾದ್ರೂ ಕೊಡಿಸ್ತೀನಿ. ಲೇ ಮಾವ, ಲೋ ನನ್ನ ಮಗನೇ ಮಾವ, ಲೇ ಮಾವ. ಲೈ, ಯಾಕೋ ಮಾವ ಅಂತ ಪಡ್ಕೊಂತ ಇದೀಯಾ? 10 ಲಕ್ಷ ರೂಪಾಯಿಗೆ ಸೊಗಸಾದ ಲಕ್ಷಣವಾದ ಹುಡುಗಿ ಬಂದಿದ್ದಾಳೆ, ಅವಳು ಕೊಡಬೇಕು. ಬೇಗ ತಗೊಂಬಾರಲೇ ಮುಟ್ಟಾಳ ಮಾವ. ಮುಟ್ಟಾಳ ಅಂತ ಏನೋ ಮಗನೇ. ಹಿಡ್ಕೊಳ್ರಿ ಹಿಡ್ಕೊಳ್ರಿ. ಇಲ್ಲಿ ಇಲ್ಲಿ ಸಾಯಿರೆ, ಇಷ್ಟೇನಾ ನನಗೆ ಪಾಲು? ಈ ಆಸ್ತಿಗೆ ಅಧಿಕಾರಿಯಾದ ಲಕ್ಷ್ಮೀಪತಿ ಮಗನ ಕಾರಿಂದ ತಳೆದವನೇ ನಾನು. ಇದು ಅನ್ಯಾಯ. ಅದಕ್ಕೆ ಮಾಸ್ಟರ್ ಪ್ಲಾನ್ ಹೇಳ್ಕೊಟ್ಟಿದ್ದು ನಾನಲ್ವಾ? ಕಾವೇರಿ ಮಗನ ಕೊಂದವರು ಯಾರು? ಅದಕ್ಕೂ ನಂದೇ ತಲೆ. ನೀವೇ ಕಿತ್ತಾಡ್ತೀರ ನನಗೆ. ನಿನ್ಗಿಷ್ಟ, ನೀನೇನ್ ಮಾಡ್ದೆ? ಗೋಪಿನ್ ಮನೇಲಿ ಇಟ್ಕೊಂಡು ಹೆಣ್ಣಿನ ಆಸೆ ತೋರಿಸಿದ್ ನಾನು. ನೀವು ಚೆಕ್ ಪುಸ್ತಕ ತಂದಾಗ್ಲಿಲ್ಲ, ಅವನ ಕೈಯಲ್ಲಿ ಸೈನ್ ಮಾಡಿಸಿದ್ದು ನಾನು. ನನಗೂ ಈಕ್ವಲ್ ಶೇರ್ ಬೇಕು. 3 ಜನಕ್ಕೂ ಸಮಪಾಲು ಮಾಡಿ ಹಂಚ್ಬೇಕು. ನೀವಿಬ್ರು ಬ್ಲಾಕ್ ಮೇಲ್ ಮಾಡ್ತೀರಾ? ನನ್ಗೆ ಎದುರು ಬಿದ್ದರೆ ನಿಮ್ ಗತಿ ಏನಾಗುತ್ತೆ ಅಂತ ಒಂದ್ ನಯಾ ಪೈಸಾನು ಕೊಡಲ್ಲ. ಕೊಡಲ್ಲ. ನಾನು ತಂದಿದ್ದು ನಂದಿದ್ದು ನಂದು. ನಾನೇ ಮಹೇಶ್, ಹಿತೈಷಿ. ದುರಾಸೆ ನನ್ ಮಕ್ಕಳ್ರ ಕಂಡ ಹಳಕ್ ಕಾದಾಡ್ತೀರಾ? ಇದ್ರಲ್ಲಿ 1 ನೋಟು ನಿಮ್ಗೆ ಸಿಗೋಂಗಿಲ್ಲ. For more updates, like, comment, subscribe to our channel.